ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಪ್ರತಿದಿನದ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಪ್ರತಿದಿನದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಇವತ್ತಿನ ರೀಡಿಂಗು ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ಕೊಂಡಿದ್ದಾರಾ, ಹಳೇ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದೀರಾ, ಅವರ ಎನರ್ಜಿ ಯಾವ ರೀತಿಯಲ್ಲಿ ಇದೆ ಕಂಪ್ಲೀಟ್ ಇವತ್ತು ನೋಡೋಣ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 111 ಅಂತ ಎನರ್ಜಿನ ರಿಸೀವ್ ಮಾಡಿಕೊಂಡು ನನ್ನ ಕಮೆಂಟಲ್ಲಿ ತಿಳಿಸಿ. ನಂತರದಲ್ಲಿ ಇನ್ನು ನಿಮಗೆ ಯಾವ ರೀತಿಯಲ್ಲಿ ಒಂದು ರೀಡಿಂಗ್ ಬೇಕು ಅನ್ನೋದು ನನ್ನ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಖಂಡಿತ ಆ ಒಂದು ರೀಡಿಂಗು ಮಾಡ್ತೀನಿ. ನಿಮಗೆ ಇನ್ನು ಯಾವ್ಯಾವ ರೀತಿ ರೀಡಿಂಗ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕಾಗುತ್ತೆ. ಓಕೆ, ನಿಮಗೇನಾದರೂ ಈ ಒಂದು ರೀಡಿಂಗ್ ರೆಸಿನೇಟ್ ಆಗಲಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ಕೂಡ ನೀವು ತೊಗೊಳ್ಬೋದು. ಓಕೆ, ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ಅವರ ಎನರ್ಜಿ ನೋಡೋಣ. ನಿಮ್ಮನ್ನು ಅವರು ಸಂಪರ್ಕ ಮಾಡಬೇಕು ಅಂದ್ಕೊತಿದ್ದಾರಾ, ಅವರ ಮಧ್ಯೆ ನಡೆದಿರೋಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಮರ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರಾ ನಿಮ್ಮ ವ್ಯಕ್ತಿ ಅನ್ನೋದು ಇವತ್ತಿನ ಕ್ಲಾರಿಟಿ ಆಗಿರುತ್ತೆ. ಓಕೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 8 ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿ ಕಾಣ್ತಾ ಇರೋದು ಏನು ಅಂತ ಅಂದರೆ ಸ್ವಲ್ಪ ಅವರು ಗೊಂದಲದಲ್ಲಿದ್ದಾರೆ. ಆದ್ರೂ ಕೂಡ ಗೊಂದಲದಲ್ಲಿದ್ದರೂ ಕೂಡ ಅವರ ಎನರ್ಜಿಯ ಪ್ರಕಾರ ಅವರ ಜೀವನದಲ್ಲಿ ಒಂದು ಬೆಳವಣಿಗೆ ಅನ್ನೋದು ಕಾಣ್ತಾ ಇದೆ. ನಂತರದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮೊಂದಿಗೆ ಮಾತಾಡಬೇಕು, ಮತ್ತು ನಿಮಗೆ ಒಂದು ಮೆಸೇಜ್ ಮಾಡಬೇಕು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋದು ತುಂಬಾ ಆಸೆ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ನಿಧಾನವಾಗಿ ಮುಂದಕ್ಕೆ ಸಾಗುವಂಥ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಅವರು ಯಾವಾಗಲೂ ಕೂಡ ನಿಮ್ಮನ್ನು ನೆನಪು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬಾ ಅಪಾರ್ಥಗಳು ಆಗಿದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಆದರೆ ಅಹಂಕಾರ ಅನ್ನೋದು ಕೂಡ ಇದೆ ನಿಮ್ಮ ವ್ಯಕ್ತಿಯಲ್ಲಿ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ಒಂದು ಅಭಿಪ್ರಾಯ ಅಂದರೆ ಭೇದ ಭಾವ ಅನ್ನೋದು ಕೂಡ ನಿಮ್ಮ ವ್ಯಕ್ತಿ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಸ್ವಲ್ಪ ಒತ್ತಡದಲ್ಲೂ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಕಾರಣ ನಿಮ್ಮಿಬ್ಬರು ಮನಸ್ಸಿನಲ್ಲಿ ಒಬ್ರನ್ನೊಬ್ರನ್ನ ತುಂಬಾ ನೆನಪು ಮಾಡ್ಕೊತಿದ್ದೀರಾ. ಆದರೆ ಮುಂದೆ ಬರಲು ಇಬ್ರಿಗೂ ಒಂಥರ ಹಿಂಜರಿಕೆ ಅನ್ನೋದು ಜಾಸ್ತಿ ಕಾಣ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಹೊರಗೆ ನಿರ್ಲಕ್ಷ್ಯ ತೋರಿಸಿದ್ರೂ ಕೂಡ ಒಳಗಿನಿಂದ ನಿಮ್ಮ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಒಂದು ಹೆಜ್ಜೆಯನ್ನು ಇಡೋಣ ಅನ್ನೋ ಆಸೆ ಇದೆ ಅವ್ರಿಗೆ, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇದೆ. ಆದರೆ ಸ್ವಲ್ಪ ಅವರ ಗೊಂದಲದಲ್ಲಿ ಅವರ ಒಂದು ಏನು ಸ್ಟ್ರೆಸ್ಸಲ್ಲಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೋಡ್ಬೋದು, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ಒಂದು ಹೊಸ ಆರಂಭ ಅಂತಲೇ ಹೇಳ್ಬೋದು. ನಿಮ್ಮ ವ್ಯಕ್ತಿ ನಿಮ್ಮ ಸಂಬಂಧಕ್ಕೆ ಅವರ ಒಂದು ಏನು ತಪ್ಪನ್ನು ಮಾಡಿದ್ರು ಆ ತಪ್ಪನ್ನು ಅರಿತುಕೊಂಡು ಅವರು ನಿಮ್ಮ ಹತ್ರ ಬರೋ ಅಂಥ ಸೂಚನೆಯನ್ನು ಕೊಡ್ತಿದೆ ಈ ಒಂದು ಕಾರ್ಡು.
ಅತಿ ಬೇಗ ಸುದ್ದಿಯನ್ನು ಕೊಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಈ ಒಂದು ನಿಮ್ಮ ವ್ಯಕ್ತಿಯ ಒಂದು ಎನರ್ಜಿ ನೋಡಿದಾಗ ನಿಮ್ಮಿಬ್ಬರ ಮಧ್ಯೆನೂ ನೀವಿಬ್ಬರೂ ಕೂಡ ಈ ಒಂದು ಸಂಬಂಧನ ಉಳಿಸ್ಕೊಬೇಕು ಅನ್ನೋದು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ. ಒಬ್ರನ್ನೊಬ್ರು ಮಾತಾಡಬೇಕು, ಒಬ್ರನ್ನೊಬ್ರು ಭೇಟಿ ಆಗಬೇಕು, ನಮ್ಮಲ್ಲಿರೋಂತಹ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದು ಇಬ್ಬರಲ್ಲೂ ಕೂಡ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಇಬ್ಬರು ಎನರ್ಜಿಯಲ್ಲೂ ಕೂಡ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಇನ್ನೂ ತಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನಿಮ್ಮ ಬಗ್ಗೆನೇ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ, ನೋಡ್ತಾ ಇರ್ಬೋದು. ಕಿಂಗ್ ಆಫ್ ಕಪ್ಸು ಅಂದರೆ ತುಂಬಾ ಬಲವಾದ ಭಾವನೆಗಳ ಕಾರ್ಡ್ ಅಂತಲೇ ಹೇಳ್ಬೋದು ಈ ಕಾರ್ಡ್. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಳವಾದ ಪ್ರೀತಿ ಮತ್ತು ಕಾಳಜಿ, ಗೌರವವನ್ನು ಇಟ್ಟಿದ್ದಾರೆ ಅನ್ನೋದು ಇದು ಕ್ಲಾರಿಟಿಯನ್ನು ಕೊಡ್ತಾ ಇದೆ. ನಿಮ್ಮ ವ್ಯಕ್ತಿ ನಿಮ್ಮ ಭಾವನೆಗೆ ಸ್ಪಂದಿಸುವಂಥ ವ್ಯಕ್ತಿ ಆಗಿರ್ತಾರೆ. ಅವರು ನಿಮ್ಮನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ದೇವತೆ ಥರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ಮೇಲೆ ಒಂದು ಅತಿಯಾದ ಒಂದು ಗೌರವ, ಪ್ರೀತಿ, ಕಾಳಜಿ ತುಂಬಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರ ನೀವು ನೋಡ್ಬೋದು, ಇಲ್ಲಿ ಅವರ ಸಮಸ್ಯೆ ಏನೇ ಇದ್ರೂ ಕೂಡ ಅದನ್ನು ಬಿಟ್ಟು ಅವರು ಹೊರಗಡೆ ಬರೋ ಅಂಥ ಸಮಯ ಇದಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನನ್ನ ಸಮಸ್ಯೆಯನ್ನು ನಾನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಜೊತೆ ಬರಬೇಕು ಅನ್ನೋದು ಅವರು ಇಲ್ಲಿ ಕ್ಲಾರಿಟಿಯನ್ನು ಬರ್ತಾ ಇದೆ. ಹಾಗಾಗಿ ಅವರ ಮನಸ್ಸಿಗೆ ಸ್ವಲ್ಪ ಒಂದು ಶಾಂತವಾಗಿರಬೇಕು, ನಾನು ಪ್ರಾಮಾಣಿಕವಾಗಿರಬೇಕು, ನಾನು ತಪ್ಪು ಮಾಡಿದ್ದೀನಿ, ನಾನು ಅದನ್ನೆಲ್ಲ ಒಂದು ತಿದ್ಕೊಳ್ಬೇಕು, ಅತಿ ಬೇಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ನೆನಪು ಅವ್ರ ಮನಸ್ಸಿನಲ್ಲಿದೆ, ಮತ್ತು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋದಿದೆ. ಅವರ ಮನಸ್ಸಲ್ಲೂ ಕೂಡ ಗೊಂದಲ ಇದೆ. ಆದರೆ ಒಂದೇನು ಅಂದರೆ ನಿಮ್ಮ ವ್ಯಕ್ತಿಯ ಎನರ್ಜಿ ನೋಡಿದ್ರೆ ಅವ್ರಿಗೆ ತುಂಬಾ ಅಹಂಕಾರ ಅನ್ನೋದು ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಆ ಒಂದು ಸ್ವಲ್ಪ ಪರಿಸ್ಥಿತಿ ಕಾರಣದಿಂದ ಅವರು ನಿಮ್ಮನ್ನು ಒಬ್ಬ ದೇವತೆಯಾಗಿ ಪೂಜೆ ಮಾಡೋದಂತೂ ಇಲ್ಲಿ ಸತ್ಯವಾದ ಮಾತಾಗಿರುತ್ತೆ. ಅತಿ ಬೇಗ ಸಂಪರ್ಕ ಮಾಡ್ತಾರೆ. ತುಂಬಾ ಒಂದು ಅದ್ಭುತವಾದ ಸಂಬಂಧ ಅಂತಲೇ ಹೇಳ್ಬೋದು ಇದು. ಮುಂದೆ ಇಬ್ಬರಲ್ಲೂ ಒಂದು ಒಳ್ಳೆಯ ಭಾವನೆ ಬರುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.